ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವಂದು ಹ್ಯಾಟ್ರಿಕ್ ಗೆಲುವು. ಯಾಕಂದ್ರೆ ಸಲಗ ಭೀಮಾ ಎಲ್ರು ನೋಡಿ ತುಂಬಾ ಇಷ್ಟಪಟ್ಟಿದ್ವಿ. ಈ ಸಿನಿಮಾನು ಅದೇ ರೀತಿ ಇರುತ್ತೆ. ಅಂಡ್ ವಿನಯ್, ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿ ಇದೀವಿ. ವಿನಯ್ ನಾನು ಒಂದ್ ಸಿನಿಮಾ ಕೂಡ ಆಕ್ಟ್ ಮಾಡಿದ್ವಿ, ಗ್ರಾಮಾಯಣ ಅಂತ. ಅದು ಆಲ್ಮೋಸ್ಟ್ ಮುಗಿತಾ ಇದೆ. ಆ ಸಿನಿಮಾಲಿ ನೀವ್ ಯಾರು ನೋಡದೇ ಇರೋ ತರ ವಿನಯ್ ಈ ಸಿನಿಮಾಲಿ ಅದನ್ನ ಬೀಟ್ ಮಾಡಿ ಇರೋಂತ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ. ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದಾನೆ ವಿನಯ್. ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ. ಅಂಡ್ ಇವತ್ತು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕನಿಗಿನ್ನ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಖತ್ ಖುಷಿಯಾದ ವಿಚಾರ. ಆಲ್ ದಿ ಬೆಸ್ಟ್ ಮೋನಿ. ಒಳ್ಳೆ ಟೀಮ್ ಜೊತೆ ಇದೆಯಾ. ಅಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ. ಮಾಸ್ತಿ ಅವರಿದ್ದಾರೆ. ಎಲ್ರು ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಾಗತ್ತೆ ಸಿನಿಮಾ. ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವಂದು ಹ್ಯಾಟ್ರಿಕ್ ಗೆಲುವು. ಯಾಕಂದ್ರೆ ಸಲಗ ಭೀಮಾ ಎಲ್ರು ನೋಡಿ ತುಂಬಾ ಇಷ್ಟಪಟ್ಟಿದ್ವಿ. ಈ ಸಿನಿಮಾನು ಅದೇ ರೀತಿ ಇರುತ್ತೆ. ಅಂಡ್ ವಿನಯ್, ನಾನು ವಿನಯ್ ಸಾಕಷ್ಟು ವರ್ಷದಿಂದ ಒಡನಾಟದಲ್ಲಿ ಇದೀವಿ. ವಿನಯ್ ನಾನು ಒಂದ್ ಸಿನಿಮಾ ಕೂಡ ಆಕ್ಟ್ ಮಾಡಿದ್ವಿ, ಗ್ರಾಮಾಯಣ ಅಂತ. ಅದು ಆಲ್ಮೋಸ್ಟ್ ಮುಗಿತಾ ಇದೆ. ಆ ಸಿನಿಮಾಲಿ ನೀವ್ ಯಾರು ನೋಡದೇ ಇರೋ ತರ ವಿನಯ್ ಈ ಸಿನಿಮಾಲಿ ಅದನ್ನ ಬೀಟ್ ಮಾಡಿ ಇರೋಂತ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ. ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡಿದಾನೆ ವಿನಯ್. ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ. ಅಂಡ್ ಇವತ್ತು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕನಿಗಿನ್ನ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಖತ್ ಖುಷಿಯಾದ ವಿಚಾರ. ಆಲ್ ದಿ ಬೆಸ್ಟ್ ಮೋನಿ. ಒಳ್ಳೆ ಟೀಮ್ ಜೊತೆ ಇದೆಯಾ. ಅಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ. ಮಾಸ್ತಿ ಅವರಿದ್ದಾರೆ. ಎಲ್ರು ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಾಗತ್ತೆ ಸಿನಿಮಾ.